ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಅಂತಕ್ಕಂಥ ವಿಚಾರವನ್ನು ನಾವಲ್ಲಿ ನೋಡಿದ್ದೀವಿ. ಈಗ ಆಮ್ಲಗಳು ಯಾವ ರುಚಿಯನ್ನು ಹೊಂದಿರುತ್ತವೆ? ಆಮ್ಲಗಳು ಹುಳಿ ರುಚಿಯನ್ನ ಹೊಂದಿರುತ್ತವೆ. ಆಮ್ಲಗಳು ಹುಳಿ ರುಚಿ ಹೊಂದಿರ್ತವೆ. ಕುಡಿದು ನೋಡ್ಬೇಕಾ ಏನು ಕುಡಿಯದೇ ನೋಡ್ಬೇಕಾ? ಕುಡಿಯದೇ ನೋಡ್ಬೇಕು. ಹೆಂಗಪ್ಪ ಅಂತಂದ್ರೆ ನಾವು ನಿಂಬೆ ಹಣ್ಣು ತಗೋದಿದೀವಿ, ಇದು ಹುಳಿ ರುಚಿಯನ್ನು ಹೊಂದೈತಿ ಅಂತ ಹೇಳ್ತೀವಿ. ನಿನ್ನೆ ನಾವು ಹೇಳಿದ್ವಿ. ಈಗ ಲವಣೆ ಲಿಟ್ಮಸ್ ಕಾಗದ ತಗೊಳಮ್ಮ. ಯಾವ ಲಿಟ್ಮಸ್ ಕಾಗದ ತಗೋತಿದ್ವಿ? ಈಗ ಯಾವ ಲಿಟ್ಮಸ್ ಕಾಗದ? ಲಿಟ್ಮಸ್ ಕಾಗದ ತಗ. ಈಗ ನೋಡೋದು ತೋರ್ಸು ಅವ್ರಿಗೆ ಯಾವ ಕಲರ್ ಐತಿ ತೋರ್ಸು. ಇದು ನೀಲಿ ಲಿಟ್ಮಸ್ ಕಾಗದ. ಇದನ್ನ ನಾವು ನಿಂಬೆ ಹಣ್ಣು ದ್ರಾವಣದಲ್ಲಿ ಎತ್ತಿದಾಗ ಎಣ್ಣಿನ ದ್ರಾವಣದಲ್ಲಿ ಎತ್ತಿದ್ವಿ. ಅದು ಕೆಂಪು ಬಣ್ಣಕ್ಕೆ ಯಾವ ಬಣ್ಣಕ್ಕೆ ಬಂತು? ಕೆಂಪು ಬಣ್ಣಕ್ಕೆ ಬಂತು. ಯಾವ ಬಣ್ಣಕ್ಕೆ ಬಂತು? ಕೆಂಪು ಬಣ್ಣಕ್ಕೆ ಬಂತು. ಬಂತ ಕೆಂಪು ಬಣ್ಣಕ್ಕೆ? ಯಾವ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಬಂತು? ಹಾಗಾದರೆ ಈ ಗಾಜಿನಲ್ಲಿ ಇರ್ತಕ್ಕಂಥ ದ್ರಾವಣ ಯಾವುದು? ಆಮ್ಲವು ಯಾವಾಗಲೂ ಹುಳಿ ರುಚಿಯನ್ನ ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ನೀಲಿ ಲಿಟ್ಮಸ್ ಕಾಗದ ಯಾವ ಬಣ್ಣಕ್ಕೆ ಬದಲಾವಣೆ ಆಯಿತು? ಲಿಟ್ಮಸ್ ಕಾಗದಕ್ಕೆ ಬದಲಾವಣೆ ಆಯಿತು, ಕೆಂಪು ಬಣ್ಣಕ್ಕೆ ತಿರುಗಿತು. ಹಾಗಾದ್ರೆ ನಿನ್ನೆ ಇನ್ನೊಂದು ಹೇಳಿದೆ ನಾನು, ಪ್ರತ್ಯಾಮ್ಲಗಳು ಅಂತ ಹೇಳಿದೆ ನಾನು. ಏನಂತ ಹೇಳಿದೆ ನಾನು? ಪ್ರತ್ಯಾಮ್ಲಗಳು ಯಾವ ರುಚಿಯನ್ನು ಹೊಂದಿರ್ತವೆ ಅಂತ ಹೇಳಿದೆ ನಾನು? ರುಚಿಯನ್ನ ಹೊಂದಿರುತ್ತವೆ. ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನ ಹೊಂದಿರುತ್ತವೆ ಅಂತ ಹೇಳಿದ್ದೆ. ಹಾಗಾದ್ರೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನ ಹೊಂದಿದವೆ. ನಾನು 2 ಬಾಟಲಿ ಒಳಗೆ ಒಂದು ಆಮ್ಲ ಇನ್ನೊಂದು ಆಮ್ಲ ಇನ್ನೊಂದು ನಾನಿಲ್ಲಿ ಹಾಕಿಕೊಂಡಿದ್ದೇನೆ. ಇವು ಕಹಿ ರುಚಿಯನ್ನು ಹೊಂದಿರ್ತವೆ ಅಂತ ನಾನು ಹೇಳಿದೆ. ಇವು ರಾಸಾಯನಿಕ ವಸ್ತುಗಳು. ಕೆಲವೊಂದು ಸರ್ತಿ ನಮಗೆ ಪ್ರಾಣವನ್ನ ತೆಗಿತಕ್ಕಂಥ ಸಮಯ ಬರ್ತೈತೆ. ನಮಗೆ ಕುಡಿದು ಕಹಿ ಐತಾ ಹುಳಿ ಐತಾ ಅಂತ ನೋಡಕ್ಕಾಗತ್ತಾ? ಅದಕ್ಕೆ ನಾವೇನ್ ಮಾಡ್ಬೇಕಂತ ಹೇಳಿದ್ದೆ ನಾನು? ನೀಲಿ ಲಿಟ್ಮಸ್ ಕಾಗದವನ್ನ ಎತ್ತಬೇಕು. ಅದು ನೀಲಿ ಲಿಟ್ಮಸ್ ಕಾಗದ ಯಾವ ಬಣ್ಣಕ್ಕೆ ಬದಲಾವಣೆ ಆಗ್ತೈತಿ? ಕಾಗದಕ್ಕೆ ಬದಲಾವಣೆ ಆದ್ರೆ ಈ ಪಾತ್ರೆಯಲ್ಲಿ ಅಥವಾ ಗಾಜಿನಲ್ಲಿ ಇರ್ತಕ್ಕಂಥದ್ದು ಆಮ್ಲ ಅಂತಂದ್ರೆ ದ್ರಾವಣ, ಆಮ್ಲ ಅಂತಂದ್ರೆ ನಾವು ಕನ್ಸಿಡರ್ ಮಾಡ್ತೀವಿ. ಹೌದಾ? ಈಗ ಕೆಂಪು ಲಿಟ್ಮಸ್ ಕಾಗದವನ್ನ ಅದ್ದಿದೆ. ಕೆಂಪು ಲಿಟ್ಮಸ್ ಕಾಗದವನ್ನ ಅದ್ದಿದೆ. ಕೆಂಪು ಲಿಟ್ಮಸ್ ಕಾಗದ ಅದ್ದಿದಾಗ ಇದು ಯಾವ ಬಣ್ಣಕ್ಕೆ ಬಂತು? ನೀಲಿ ಬಣ್ಣಕ್ಕೆ ಬಂತು. ಹಾಗಾದ್ರೆ ಇದು ಯಾವ ಆಮ್ಲ? ಯಾವುದು ದ್ರಾವಣ ಇದು? ಪ್ರತ್ಯಾಮ್ಲ ಅಂತ ಹೇಳಿ ಕರಿತೀವಿ. ಪ್ರತ್ಯಾಮ್ಲ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನಾನು ಕುಡಿದು ನೋಡಿದ ಯಾವ ವಿಧಾನದಾಗ ಅನುಸರಿಸಿದೆ ನಾನು? ಲಿಟ್ಮಸ್ ಕಾಗದಗಳನ್ನ ಬಳಸಿ ಇದು ಆಮ್ಲನೋ ಪ್ರತ್ಯಾಮ್ಲನೋ ಅಂತಂದೇಳಿ ಪರೀಕ್ಷೆ ಮಾಡಿದೆ. ಹಾಗಾದ್ರೆ ನಿಂಬೆ ಹಣ್ಣಿನಲ್ಲಿ ಯಾವ ಆಮ್ಲ ಐತಿ? ಸಿಟ್ರಿಕ್ ಆಮ್ಲ ಐತಿ. ನಿಂಬೆ ಹಣ್ಣಿನಲ್ಲಿ ಆಮ್ಲ ಐತಿ. ಟೊಮೆಟೊ ಹಣ್ಣಿನಲ್ಲಿ ಯಾವ ಆಮ್ಲ ಐತಿ? ಸಿಟ್ರಿಕ್ ಐತಿ. ಹುಣಸೆ ಹಣ್ಣು ಬಳಸ್ತೀವಲ್ಲ ದಿನನಿತ್ಯ, ಹುಣಸೆ ಹಣ್ಣು, ಅದ್ರಾಗ ಯಾವ ಆಮ್ಲ ಐತಿ? ಟಾರ್ಟಾರಿಕ್ ಆಮ್ಲ ಇದೆ. ಹುಣಸೆ ಹಣ್ಣಲ್ಲಿ ಟಾರ್ಟಾರಿಕ್ ಆಮ್ಲ ಐತಿ. ಮತ್ತೆ ಇದು ಆಮ್ಲ ಹುಳಿ ಏನಾದ್ರು ಯಾವ್ಯಾವ ಹೇಳ್ರಿ? ಮೊಸರು ನೋಡಿದ್ರ? ಮೊಸರು ಯಾವ ರುಚಿ ಇರುತ್ತೆ? ಹುಳಿ ರುಚಿ ಅಂತ ಇರುತ್ತೆ. ಹಾಗಾದ್ರೆ ಹುಳಿ ಹೊಂದಲಿಕ್ಕೆ ಕಾರಣ ಏನು ಅಂದ್ರೆ ಮೊಸರಿನಲ್ಲಿ ಯಾವ ಆಮ್ಲ ಐತೆ? ಮೊಸರಿನಲ್ಲಿ ಲ್ಯಾಕ್ಟಿಕ್. ಮೊಸರಿನಲ್ಲಿ ಯಾವ ಆಮ್ಲ ಐತೆ? ಆಮ್ಲ ಇದೆ. ಲ್ಯಾಕ್ಟಿಕ್ ಆಮ್ಲ ಇದೆ. ಅರ್ಥ ಆಯ್ತಾ? ಅನೇಕ ಮಾವಿನ ಹಣ್ಣದವೆ, ನೆಲ್ಲಿಕಾಯಿಗಳದಾವೆ, ಇವೆಲ್ಲ ಹುಳಿ ರುಚಿಯನ್ನು ಹೊಂದಿರ್ತವೆ. ಕೆಲವೊಂದು ಆಮ್ಲಗಳು ಹೆಸರು ಬದಲಾವಣೆ ಇರುತ್ತೆ. ಸಿಟ್ರಿಕ್ಕು, ಟಾರ್ಟಾರಿಕ್ಕು, ಲ್ಯಾಕ್ಟಿಕ್ಕು, ಆಮೇಲೆ ಫಾರ್ಮಿಕ್ ಆಸಿಡ್ ಅಂತ ಇನ್ನೂ ಸ್ವಲ್ಪ ಬೇರೆ ಕಡೆ ರೀತಿಯಲ್ಲಿ ಬರ್ತದೆ. ಈ ರೀತಿಯಲ್ಲಿ ನಾವು ಆಮ್ಲಗಳನ್ನು ನಾವಲ್ಲಿ ನೋಡ್ಕೊಂತ ಹೋಗ್ತೀವಿ. ಹಾಗಾದ್ರೆ ಯಾವುದೇ ಕಾರಣಕ್ಕೂ ನೇರವಾಗಿ ನಾವು ಅದನ್ನು ಸೇವಿಸಬಾರ್ದು.
ಸುಮ್ನೆ ಇದ್ರಾಗ ನಿಂಬೆಹಣ್ಣಿನ ರಸ ತಗ ಅಂತೇಳಿ ಗಟ 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 ಕುಡಿದ್ಬಿಟ್ಟೆ ಅದಕ್ಕೆ ಇದು ನಿಂಬೆಹಣ್ಣಿನ ರಸನಾ ನನಗೆ ಗೊತ್ತಿಲ್ಲ. ಇದ್ರ ಮೇಲೆ ನಿಂಬೆಹಣ್ಣಿನ ರಸ ಅಂತ ಏನೋ ಬರ್ದಿರಬಹುದು, ಬರೆಯದೇ ಇರಬಹುದು, ನೇರವಾಗಿ ನಾವು ಕುಡಿಬಾರ್ದು. ಅದಕ್ಕೆ ನಾವೇನ್ ಮಾಡ್ಬೇಕು, ಲಿಟ್ಮಸ್ ಕಾಗದಗಳನ್ನ ಬಳಸ್ಕೊಳ್ಬೇಕು. ಲಿಟ್ಮಸ್ ಕಾಗದವನ್ನ ಬಳಸ್ಕೊಂಡು ಅದನ್ನ ಹದ್ದಬೇಕು. ಹೌದಾ? ಹದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬಂದ್ರೆ ಆಮ್ಲ, ನೀಲಿ ಬಣ್ಣಕ್ಕೆ ಬಂದ್ರ ಯಾವ ಲಿಟ್ಮಸ್ ಕಾಗದ ಇಡ್ತಿದೆ ಅವಾಗ ನೀಲಿ ಲಿಟ್ಮಸ್ ಕಾಗದ ಬಂದ್ರೆ ಕೆಂಪು ಬಣ್ಣಕ್ಕೆ ಬರ್ತದೆ. ಅದು ಯಾವುದು ಅಂತ ಕರಿತಿದೆ? ಕೆಂಪು ಲಿಟ್ಮಸ್ ಕಾಗದವನ್ನು ಹದ್ದಿ ನೋಡಿದಾಗ ಅದು ಯಾವ ಬಣ್ಣಕ್ಕೆ ಬಂದಾಗ ಅಂತ ಕರಿತೀವಿ. ಈಗ ನನ್ನೊಂದು ಪ್ರಶ್ನೆ ಆತಪ್ಪ. ಈಗ ಇದು ಆಮ್ಲ, ಇದು ಪ್ರತ್ಯಾಮ್ಲ, ಸಮ ಪ್ರಮಾಣದಲ್ಲಿ ಎರಡನ್ನು ಮಿಕ್ಸ್ ಮಾಡ್ಬಿಟ್ಟಿದ್ದೀನಿ ನಾನು. ಈಗ ಏನ್ ಮಾಡ್ಬಿಟ್ಟಿದೆ? ಈಗ ಸಮ ಪ್ರಮಾಣಕ್ಕೆ ಮಿಕ್ಸ್ ಮಾಡ್ಬಿಟ್ಟಿದ್ದೀನಿ. ಈಗ ಇದರ ರುಚಿ ಏನೈತಿ? ಈಗ ಯಾರು ಆಮ್ಲವೂ ಅಲ್ಲದ ಪ್ರತ್ಯಾಮ್ಲವೂ ಅಲ್ಲದ ಒಂದು ದ್ರಾವಣ ಏರ್ಪಡುತ್ತದೆ. ಆಮ್ಲವೂ ಅಲ್ಲದ ಪ್ರತ್ಯಾಮ್ಲವೂ ಅಲ್ಲದ ಒಂದು ದ್ರಾವಣ ಏರ್ಪಡುತ್ತದೆ. ಕುಡಿದು ನೋಡಿದ್ರ ಇದ್ದ ಉಳಿನೂ ಇರಲ್ಲ, ಇದ್ದಾಗ ಕಹಿನೂ ಇರಲ್ಲ, ತಟಸ್ಥಾಕೃತಿ. ಅವಾಗ ಏನಾಗತಿ? ತಟಸ್ಥಾಕೃತಿ. ಅದನ್ನ ತಟಸ್ಥೀಕರಣ ಅಂತಂದೇಳಿ ಕರಿತೀವಿ. ಅದೇನಂತ ಕರಿತೀವಿ? ತಟಸ್ಥೀಕರಣ ಅಂತಂದೇಳಿ ಕರಿತೀವಿ. ಅಮ್ಮ ಮನ್ಯಾಗ ಸಾಂಬಾರ್ ಮಾಡಿರ್ತಾರ, ಆಗ್ತಾ ಆಗ್ತಾ ಸ್ವಲ್ಪ ಹುಳಿ ಜಾಸ್ತಿ ಆಗಿರ್ತೈತಿ. ರುಚಿ ಏನಾಗ್ತದೆ ಅವಾಗ? ಹುಳಿ ಆಗ್ತೈತಿ. ಹುಳಿ ಆದಾಗ ನೀವೇನಂತೀರಿ? ಅಮ್ಮ ಸಾಂಬಾರ್ ಭಾರಿ ಹುಳಿ ಆಗೈತೆ ಅಂತೀರಿ. ನಿಮ್ಮಮ್ಮ ಏನ್ ಮಾಡ್ತದ? ಸ್ವಲ್ಪ ಉಪ್ಪು ಹಾಕ್ತೈತಿ. ಅವಾಗ ಇನ್ನೊಂದ್ಸರ್ತಿ ಊಟ ಮಾಡಿ ನೋಡ ಅಂತಾರ ಅವರು. ಹುಳಿ ಆಗಿತ್ತಲ್ಲ, ಏನಾಗೈತಿ? ಈಗ ಉಪ್ಪುನೂ ಇಲ್ಲ, ಹುಳಿನೂ ಅಲ್ಲ. ಹುಳಿ ರುಚಿ ಕಟ್ಟಾಗಿ ಹುಳಿನೂ ಅಲ್ಲ, ಉಪ್ಪು ಒಂದು ರುಚಿ ಇರ್ತದೆ. ಆಗ್ತಾ ಆಗ್ತಾ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿರ್ತಾರ ಒಂದೊಂದ್ಸತಿ. ಅವಾಗ ಹುಣಸೆಹಣ್ಣಿನ ಹುಳಿ ಇಡ್ತೀರಿ. ಅವಾಗ ಏನಾಗತ್ತೆ? ಉಪ್ಪುನೂ ಅಲ್ಲ, ಹುಳಿನೂ ಅಲ್ಲ, ಒಳ್ಳೆ ರುಚಿ ಆಗ್ತೈತಿ. ಇನ್ನು ದೊಡ್ಡ ಅಡಿಗೆ ಮಾಡ್ತಿರ್ತೀರಿ, ಉಪ್ಪು ಜಾಸ್ತಿ ಆಗಿಬಿಟ್ಟಿರ್ತೈತಿ. ಅವಾಗ ಉಪ್ಪನ್ನು ನೀರ್ಕೊಳಕ ಒಂದ್ 2 ಇವ್ನ ಹಾಕ್ತಿರಿ, ಆಲೂಗಡ್ಡೆ ಹೆಚ್ಚು ಹಾಕ್ತಿರಿ. ಅವಾಗ ಕೇಳಿ ನೋಡಿರ್ಬೇಕಾರೆ ಮನೆ ನೋಡ್ರಿ. ಅವಾಗ ಆಲೂಗಡ್ಡೆ ಹಾಕಿದಾಗ ಆ ಉಪ್ಪಿನ ಅಂಶ ಎಲ್ಲ ಇಟ್ಕೊಂಡು ಒಂದು ಟೇಸ್ಟ್ಗೆ ಬರುತ್ತೆ. ಗೊತ್ತಾ? ಇದಾಗ ನೀನು ನೀಲಿ ಲಿಟ್ಮಸ್ ಕಾಗದ ಎತ್ತಿದಾಗ ಕೆಂಪು ಆಗಲ್ಲ, ನೀಲಿನೂ ಆಗಲ್ಲ. ಕೆಂಪು ಎತ್ತಿದಾಗ ನೀಲಿನೂ ಆಗಲ್ಲ, ತಟಸ್ಥೀಕರಣ ಅಂತ ಕರಿತೀವಿ. ಆಮ್ಲವೂ ಅಲ್ಲದ ಪ್ರತ್ಯಾಮ್ಲವೂ ಅಲ್ಲದ ಒಂದು ದ್ರಾವಣ ಏರ್ಪಡುತ್ತದೆ. ಅರ್ಥ ಆಯ್ತಾ? ನೋಡಿದ್ರ ಪ್ರಯೋಗನ? ಓದಿನ ಪ್ರಯೋಗದಲ್ಲಿ ನಿಂಬೆಹಣ್ಣು ತಗೊಂಡ್ವಿ, ನೀಲಿ ಲಿಟ್ಮಸ್ ಕಾಗದ ಮತ್ತು